ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ಯಾಟರ್ಡೆ ಅಲ್ಲ, ಸಂಡೇ ಬ್ಲಾಗ್. ಇದು ನಾವು ಸಂಡೇ ಅಂದರೆ ಗೊತ್ತಲ್ಲ, ಸ್ಯಾಟರ್ಡೆ ಸಂಡೇ ಅಂದರೆ ಆಲ್ಮೋಸ್ಟ್ ಒಂಥರ ಮಧ್ಯದಲ್ಲಿರ್ತೀನಿ. ಆ್ಯಂಡ್ ನಾನು ಫೋರಮ್ ಮಾಲ್ ಅಂದರೆ ನಾವು ಫೋರಮ್ ಮಾಲಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಗೊತ್ತಲ್ಲ, ಸ್ಯಾಟರ್ಡೆ ಸಂಡೇ ಎಲ್ಲಿ ಹೋಗೋದು ಅಂತ ಬಂದರೆ ಬೆಂಗಳೂರಲ್ಲಿ ಮಾಲ್ಸ್. ಸೊ ಒನ್ ಆಫ್ ಮೈ ಫೇವ್ರೆಟ್ ಮಾಲ್ ಅಂತ ಹೇಳ್ಬೋದು ಇದು. ಫೋರಮ್ ಮಾಲ್ ಜೆ ಪಿ ನಗರಲ್ಲಿದೆ. ಆ್ಯಂಡ್ ಅಲ್ಲೇ ಇರೋದು ಜಾರಾ ಅಂದರೆ ಶಾಪ್. ಸೊ ಅದು ಮತ್ತೆ ಎಲ್ಲೂ ಇಲ್ಲ, ಎಲ್ಲ ತೆಗೆದಾಕಿದ್ದಾರೆ. ಓರಿಯನ್ನಲ್ಲಿತ್ತು, ನಾನು ಸಿಕ್ಕಾಪಟ್ಟೆ ಓರಿಯನ್ಗೆ ಹೋಗ್ತಾಯಿದ್ದೆ ಆವಾಗ. ಆ್ಯಂಡ್ ಇವಾಗೂ ಹೋಗ್ತೀನಿ, ಬಟ್ ಇಲ್ಲೇ ಇರೋದರಿಂದ ಇಲ್ಲಿ ಜಾಸ್ತಿ ಬರ್ತಾಯಿದ್ದೀನಿ ಇವಾಗ. ಆ್ಯಂಡ್ ನಂಗೆ ತುಂಬ ಇಷ್ಟ ಆ ಬ್ರ್ಯಾಂಡ್ ಜಾರಾದು. ಆ್ಯಂಡ್ ನಾನು ತುಂಬ ಪರ್ಚೇಸ್ ಮಾಡ್ತಾಯಿರ್ತೀನಿ, ನಂಗೆ ಇಷ್ಟ ಪರ್ಫ್ಯೂಮ್ಸು, ಬಟ್ಟೆ ಆ್ಯಂಡ್ ಎಲ್ಲನೂ. ಸೊ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಇದು ಒನ್ ಆಫ್ ದಿ ಜಪ್ನೀಸ್ ಕೆಫೆ, ಓಫ್ ಅಂತ. ಸೊ ಇಲ್ಲಿ ಪ್ಯಾನ್ ಕೇಕ್ ತುಂಬ ಫೇಮಸ್ ಅಂತೆ ಅದು ಅವ್ರದ್ದು. ಸೊ ನಾವು ಟ್ರೈ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಡಾಟರ್ಗೆ ಇಷ್ಟ ಇದು. ಬಂದರೆ ಫಿಕ್ಸ್ಡ್ ಅವಳು ವೆರೈಟಿ ಆಫ್ ಅಂದರೆ ತುಂಬ ವೆರೈಟಿ ಇದ್ದಾವೆ, ಎಲ್ಲ ಥರ ಇದ್ದಾವೆ, ಚಾಕ್ಲೇಟು ಅದು ಇದು ಅಂತ. ಆ್ಯಂಡ್ ತೊಗೊಂಡು ಆರ್ಡರ್ ಮಾಡಿ, ಅದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 10-20 ಮಿನಿಟ್ಸ್ ಆಗುತ್ತೆ ಆರ್ಡರ್ ಮಾಡಿ ಕೊಡಬೇಕಂದ್ರೆ. ಸೊ ಅದನ್ನು ಆರ್ಡರ್ ಮಾಡಿಬಿಟ್ಟು ನಾವು ಇಲ್ಲಿ ಮ್ಯಾಗ್ನೋಲಿಯಾ ಬೇಕ್ರಿಗೆ ಬಂದ್ವಿ. ಇಲ್ಲಿ ಫ್ರೆಶ್ಡ್ ಎಲ್ಲ ಡೆಸರ್ಟ್ ಸಿಗ್ತವೆ. ಸೊ ಅವ್ರದ್ದು ಒಂದು ಹೆಂಗಂದರೆ ಎಲ್ಲ ವೆರೈಟಿ, ತುಂಬ ರಶ್ ಇರುತ್ತೆ. ಆ್ಯಂಡ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಬಿಟ್ಟರೆ ಆಚೆ ಅವ್ರದ್ದೇ ಒಂದು ಆಚೆನೇ ಕೂತು ತಿನ್ನೋ ಥರ ಮಾಡಿದ್ದಾರೆ ಕೆಫೆ. ದೊಡ್ಡದಾಗಿದೆ. ಬ್ಯಾಕ್ ಸೈಡ್ ಅಂದರೆ ಅವರು ಶಾಪು ಬ್ಯಾಕ್ ಸೈಡ್. ತುಂಬ ಆರ್ಡರ್ ಮಾಡಿದ್ವಿ, ಏನೇನೋ ಬೇಕಂದ್ಲು, ತೊಗೊಂಡ್ಲು. ಸೊ ಇದೊಂದೇನೋ ತೊಗೊಂಡ್ಲು, ಇದರದ್ದು ಹೆಸರೇನೋ ಗೊತ್ತಿಲ್ಲ ನನಗೆ, ಬಟ್ ಚೆನ್ನಾಗಿತ್ತು, ಟೇಸ್ಟಿ. ಬಂದಾಗೆಲ್ಲ ವೆರೈಟಿ ಟೇಸ್ಟ್ ಮಾಡ್ತಾಯಿರ್ತಾಳೆ ಅವಳ ಜೊತೆ ನಾವು ಕೂಡ. ಆ್ಯಂಡ್ ನಾನು ಅಷ್ಟೊಂದು ಸ್ವೀಟು ಅದೆಲ್ಲ ತಿನ್ನಲ್ಲ, ಬಟ್ 1-2 ಬೈಟ್ ಓಕೆ, ಸ್ವಲ್ಪ ತಿಂತೀನಿ ಅವಳ ಜೊತೆನೇ. ಆ್ಯಂಡ್ ಆ ದಿನ ಹುಣ್ಣಿಮೆ ಇತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ ದಿನ ನೈಟು ಸಖತ್ತಾಗಿತ್ತು, ಎಂಜಾಯ್ ಮಾಡ್ತಾಯಿದ್ದೆ ನಾನಂತೂ. ಆ್ಯಂಡ್ ಹಸ್ಬೆಂಡ್ ಮತ್ತು ಡಾಟರ್ ಹೆಂಗೆ ಗೊತ್ತಾ, ಅವರು ಫೋಟೋಗೆ ಬರಲ್ಲ, ವಿಡಿಯೋಗೆ ಬರಲ್ಲ, ಶೈ ಏನೋ ಮಾಡ್ಕೊತಾರೆ. ಸೊ ಸರಿ, ನೀನು ಏನು ಮಾಡ್ತೀಯ ಮಾಡ್ಕೋ ಅಂದರೆ ಫೋಟೋ ವಿಡಿಯೋ ಮಾಡಿದ್ರೂ ಅವರು ಬರಲ್ಲ, ಅಂದರೆ ಅಷ್ಟಕ್ಕಷ್ಟೇ. ಹೀಗಾಗಿ ನಾನು ಎಂಜಾಯ್ ಮಾಡ್ತಾಯಿರ್ತೀನಿ. ಆ್ಯಂಡ್ ನೋಡಿ ಎಷ್ಟು ಇದು ನನ್ನ ಬ್ರದರ್ ಮತ್ತು ಬ್ರದರ್ ವೈಫ್ ಬಂದಿದ್ರಲ್ಲ, ಅವ್ರಿಗೂ ಒಂದು ಆರ್ಡರ್ ಮಾಡಿದ್ದೆ. ಅವರು ಬೇರೆ ಕಡೆ ಶಾಪಿಂಗ್ಗೆ ಹೋಗಿದ್ದರು, ಬರೋದು ಸ್ವಲ್ಪ ಲೇಟ್ ಆಯಿತು. ನನ್ನ ಮಗಳು ತಿನ್ನೋಣ ಅಂದ್ಲು, ಸೊ ನಾವು ತಿಂತಾಯಿದ್ವಿ. ಅವ್ರು ಬಂದರು, ಅವ್ರಿಗೊಂದು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಅವರು ಫಸ್ಟ್ ಟೈಮ್ ಮೇ ಬಿ ಏನೋ ತಿನ್ನೋದು ನನ್ನ ಬ್ರದರು. ಸೊ ನೋಡು, ಟೇಸ್ಟ್ ಮಾಡು ಅಂತ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಏನೋ ಕಾಮಿಡಿ ಮಾಡ್ತಾಯಿದ್ದ. ಸೊ ನಗ್ತಾ ಇದ್ದೆ. ಯೂಟ್ಯೂಬ್ದು ಏನೋ ಯೂಟ್ಯೂಬ್ ಮಾಡ್ತೀನಲ್ವ, ಏನೋ ಕಾಮಿಡಿ ಮಾಡ್ತಾಯಿದ್ದೆ, ಹಾಯ್ ಗೈಸ್ ಏನೋ ಅಂತ ಇದ್ದೆ. ಸೊ ನಗ್ತಾ ಇದ್ದೆ. ಆ್ಯಂಡ್ ಅಲ್ಲಿಂದ ಬಂದು ನಾವು ಸ್ವಲ್ಪ ಮಾಲೆಲ್ಲ ತಿರುಗಾಡ್ತಾ ಇದ್ವಿ. ಮತ್ತು ಏನೇನೋ ತೊಗೊಂಡೆ. ನಾನು ವೀಡಿಯೋಸ್ ಮಾಡಲಿಲ್ಲ, ಬಿಕಾಸು ಎಂಜಾಯ್ ಮಾಡೋಕ್ಕೆ ಆಗೋಲ್ಲ. ಈ ಕಡೆ ಶಾಪಿಂಗ್ ಮಾಡಲ, ಈ ಕಡೆ ವೀಡಿಯೋಸ್ ಮಾಡಲ ಅಂದ್ಕೊಂಡು ಆ ಥರ ಆಗುತ್ತೆ. ಸೊ ಸ್ವಲ್ಪ ಮತ್ತೇನೇನೋ ಶಾಪಿಂಗ್ ಮಾಡಿದೆ. ನೋಡಿ, ಇದು
ಮೇನ್ ಅದರದ್ದು ಬಂದರೆ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಈ ಮಾಲ್ದು. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ಮಾತ್ರ. ಬೆಂಗಳೂರದವ್ರಿಗೆ ಗೊತ್ತು, ಬೆಂಗಳೂರದವ್ರು ಹೋಗ್ತಾ ಇರ್ತಾರೆ. ಆ್ಯಂಡ್ ನಾವು ಅಲ್ಲಿಂದ ಬಂದು H&M ಬಂದ್ವಿ. ಇಲ್ಲಿ ತುಂಬ ನನಗೆ ಇದು ಕೂಡ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಏನೇನೋ ತೊಗೊಂಡೆ, ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ. ಆ್ಯಂಡ್ ಶಾಪಿಂಗ್ ಎಲ್ಲ ಮಾಡಿ ಸುಸ್ತಾಗಿತ್ತು. ನೈಟ್ 10:30 ಏನೋ ಆಗಿತ್ತು ನಮಗೆ. ಸೊ ಊಟ ಮಾಡಿ ಹೋಗೋಣ, ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಆ್ಯಂಡ್ ಗಾಡಿ ಪಾರ್ಕ್ ಮಾಡಿ ನಾವು ನಮ್ಮ ಏರಿಯಾದಲ್ಲೇ ಮೇಘ್ನಾ ಬಿರಿಯಾನಿ ಅಂತ ಆಗಿದೆ ಅಲ್ವಾ, ಅಲ್ಲಿ ಹೋದ್ವಿ. ರೆಸ್ಟೋರೆಂಟ್ ಆಗಿದೆ ಇವಾಗ, ಪಾರ್ಸಲ್ ಅಲ್ಲದೆ ಇವಾಗ ರೆಸ್ಟೋರೆಂಟ್ ಕೂಡ ಆಗಿದೆ. ಸೊ ಅಲ್ಲಿ ಬಂದ್ವಿ, ಯಮ್ಮಿ ಫುಡ್ ಎಂಜಾಯ್ ಮಾಡಿದ್ವಿ. ನೋಡಿ ಹೊಸದಾಗಿದೆ, ಜಸ್ಟ್ ಒಂದು 2-3 ಮಂತ್ಸೇನೋ ಆಗಿರ್ಬೋದು. ಸೊ ಫಸ್ಟ್ ಟೈಮ್ ನಾವು ಬಂದಿರೋದು ಅಂದರೆ ಈ ರೆಸ್ಟೋರೆಂಟ್ಗೆ. ತುಂಬ ಚೆನ್ನಾಗಿ, ಅಂದರೆ ಪಾರ್ಸಲ್ ತರಿಸ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸರಿ ನೋಡೋಣ ಇಲ್ಲೇ ಹೆಂಗಿರುತ್ತೆ ಅಂತ ಬಂದರೆ, ಇಲ್ಲೂ ತುಂಬ ಜನ ಇದ್ದರು. ಲೇಟ್ ನೈಟ್ ಆಗಿತ್ತು ಅಂದ್ರೂ ಪರವಾಗಿಲ್ಲ, ಜನ ಇದ್ದರು. ಆ್ಯಂಡ್ ನೋಡಿ ಹೊಸದಿದೆ. ಫುಡ್ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೈಟ್ ಒಂಥರ ಸಂಡೇ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮೇಘ್ನಾ ಅದೇ ನಾವೇನೋ ಹೇಳಿದ್ವಿ, ಏನೇನೋ 2-3 ಬಿರಿಯಾನೀಸ್ ಹೇಳಿದ್ವಿ. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ, ಚಿಲ್ ಮಾಡಿದ್ವಿ, ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.